ರವಿ ನಮ್ಮ ನಿಮ್ಮಂತೆಯೇ ಒಬ್ಬ ಮಿಡ್ಲ್ ಕ್ಲಾಸ್ ಮ್ಯಾನ್. ಅವನೊಂದು ಸಲ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನನ್ನು ತಾನೇ ಪ್ರಶ್ನೆ ಮಾಡ್ಕೊಳ್ತಾನೆ. ನಾನು ಹಲವಾರು ವರ್ಷಗಳಿಂದ ಇಂಗ್ಲೀಷನ್ನು ಕಲಿಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ, ಆದರೂ ಒಂದು ವಾಕ್ಯನೂ ಮಾತಾಡಲಿಕ್ಕಾಗ್ತಾ ಇಲ್ಲ, ಯಾಕೆ ಅಂತೇಳಿ. ಅವನಿಗೆ ಯಾವುದೇ ದೊಡ್ಡ ಸಮಸ್ಯೆ ಏನೂ ಇರಲಿಲ್ಲ. ಇದ್ದಿದ್ದು ಒಂದು ಸಮಸ್ಯೆ, ಅದು ಪೋಸ್ಟ್ಪೋನಿಂಗ್ ನೇಚರ್. ಯಾವಾಗಲೂ ಹೇಳ್ಕೊಳ್ತಾ ಇದ್ದ ಐ ವಿಲ್ ಡೂ ಇಟ್ ಟುಮಾರೋ, ನಾಳೆ ಮಾಡೋಣ ಅಂಥೇಳಿ. ನಿಜವಾಗ್ಲೂ ಅದೇ ಒಂದು ದೊಡ್ಡ ಸಮಸ್ಯೆ. ಹೀಗೆ ಥಿಂಕ್ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಒಂದು ಕಾಲ್ ಬರುತ್ತೆ. ಅವನ ಫ್ರೆಂಡ್ ಹೇಳ್ತಾನೆ, ನನಗೆ ಫಾರಿನಲ್ಲಿ ಜಾಬ್ ಆಗಿದೆ ಅಂಥೇಳಿ. ರವಿ ಕೂಡಲೇ ಸಂತೋಷ ಪಡ್ತಾನೆ. ಸಂತೋಷಪಟ್ಟು ನೆಕ್ಸ್ಟ್ ಮಿನಿಟಲ್ಲೇ ಥಿಂಕ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವನ ಅಪಾರ್ಚುನಿಟೀಸ್ ಬಗ್ಗೆ ಅವನಿಗೆ ಬೇಸರ ಆಗುತ್ತೆ. ಆಗ ಆವತ್ತಿನ ದಿನ ರಾತ್ರಿಯೇ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ನಿರ್ಧಾರವನ್ನು ತಗೊಳ್ತಾನೆ. ಏನೇ ಆಗಲಿ, ಇವತ್ತಿಂದ, ನಾಳೆ ಅಲ್ಲ, ಇವತ್ತಿಂದ ನಾನು ಇಂಗ್ಲೀಷನ್ನು ಕಲೀಲಿಕ್ಕೆ ಶುರು ಮಾಡಬೇಕು. ಕನಿಷ್ಠ ದಿನಕ್ಕೆ 10 ನಿಮಿಷ ಆದರೂ ಸ್ಪೇರ್ ಮಾಡಬೇಕು ಅಂಥೇಳಿ ಒಂದು ಸ್ಟ್ರಾಂಗ್ ಡೆಸಿಷನನ್ನು ತಗೊಳ್ತಾನೆ. ಅದರಂತೆಯೇ ತನ್ನ ಪ್ರಾಕ್ಟೀಸನ್ನು ಶುರು ಮಾಡ್ತಾನೆ. ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಹೀಗೆ ಎಲ್ಲವನ್ನು ದಿನ 10 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾನೆ. ಆದಮೇಲೆ ಬರ್ತಾ ಬರ್ತಾ ಕೆಲವು ತಿಂಗಳುಗಳ ನಂತರ ಅವನಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಚಿಕ್ಕ ಪುಟ್ಟ ವಾಕ್ಯಗಳನ್ನು ತುಂಬ ಕಾನ್ಫಿಡೆಂಟಾಗಿ ತನ್ನಷ್ಟಕ್ಕೆ ತಾನು ಹೇಳ್ಕೊಳ್ಳೋದೇ ಅಷ್ಟೇ ಅಲ್ಲ, ಬೇರೆಯವ್ರ ಜೊತೆ ಕೂಡ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ರವಿ ಇಂಗ್ಲೀಷನ್ನಷ್ಟೇ ಕಲೀಲಿಲ್ಲ, ಅದ್ರ ಜೊತೆಗೆ ಒಂದು ಪಾಠವನ್ನು ಕೂಡ ಕಲಿತ. ಆ ರಿಯಲೈಸೇಷನ್ ಏನು ಅಂತಂದರೆ, ಸ್ಮಾಲ್ ಡೈಲಿ ಎಫರ್ಟ್ಸ್ ಬ್ರಿಂಗ್ ಬಿಗ್ ಚೇಂಜಸ್. ನಾವು ಇಂದು ಮಾಡ್ತಕ್ಕಂತಹ, ದಿನಾಲೂ ಮಾಡ್ತಕ್ಕಂತಹ ಚಿಕ್ಕ ಪುಟ್ಟ ಅಭ್ಯಾಸಗಳೇ, ಚಿಕ್ಕ ಪುಟ್ಟ ಬದಲಾವಣೆಗಳೇ ದೊಡ್ಡ ಯಶಸ್ಸನ್ನು ತಂದುಕೊಡ್ತವೆ ಅಂತೇಳಿ. ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ ದ ಸ್ಟೋರಿ ಆಫ್ ರವಿ. And you can make it as yours too. Hello all, welcome to English Elements. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬರೀ ರವಿಯ ಕಥೆಯಷ್ಟೇ ಅಲ್ಲ, ಆ ಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ಇಂಗ್ಲೀಷನ್ನು ಕೂಡ ಕಲಿಬಹುದು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದೇವೆ. ಇದೊಂದು ವಿಭಿನ್ನ ಮತ್ತು ವಿನೂತನ ಪ್ರಯತ್ನ. ಕನ್ನಡದಿಂದಲೇ ಇಂಗ್ಲೀಷನ್ನು ಅತ್ಯಂತ ಸುಲಭವಾಗಿ, ವಿನೂತನವಾಗಿ ಕಲೀಲಿಕ್ಕೆ ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇಂತಹ ಪ್ರಯತ್ನಗಳನ್ನು ಸಪೋರ್ಟ್ ಮಾಡಲಿಕ್ಕೆ ಲೈಕ್ ಬಟನನ್ನು ಈಗಲೇ ಕ್ಲಿಕ್ ಮಾಡಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ರವಿ ಸ್ಟೋರಿ ಏನಿದೆ ಅಲ್ಲ, ಇದನ್ನೇ ಇಂಗ್ಲೀಷ್ನಲ್ಲಿ ಹೇಳ್ತಾ ಇಂಗ್ಲೀಷ್ನ ಕೆಲವು ಮುಖ್ಯವಾಗಿರ್ತಕ್ಕಂತಹ ಕಾನ್ಸೆಪ್ಟ್ಸ್ಗಳನ್ನು ಗ್ರಾಮರ್ ಇಲ್ಲದೇ ಹೇಗೆ ಕಲಿಬಹುದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್. ನಾವಿಲ್ಲಿ ರವಿಯ ಕಥೆಯನ್ನು ಒಂದೊಂದಾಗಿ ಇಂಗ್ಲೀಷ್ನಲ್ಲೇ ಹೇಳ್ತಾ ಹೋಗೋಣ. ದ ಫಸ್ಟ್ ಲೈನ್ ಈಸ್, ರವಿ ಒಂದಿನ ಕನ್ನಡಿ ಮುಂದೆ ನಿಂತ. ಸೊ ಇಲ್ಲಿ ರವಿ ಏನು ಮಾಡ್ತಾನೆ ಅಂತಂದರೆ, ಒಂದು ದಿನ ಕನ್ನಡಿ ಮುಂದೆ ನಿಂತ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ತಪ್ಪಾದರೂ ಪರವಾಗಿಲ್ಲ, ಟ್ರೈ ಮಾಡಿ. ರವಿ, ಟ್ರೈ ಮಾಡಿದ್ರಾ? ಸಿ ಯಾವ ಥರ ಹೇಳ್ಬೋದು ನೋಡಿ ಇಲ್ಲಿ. ರವಿ ಸ್ಟುಡ್ ಇನ್ ಫ್ರಂಟ್ ಆಫ್ ದ ಮಿರರ್ ಒನ್ ಡೇ. ರವಿ ಎಲ್ಲಿಂತ? ಕನ್ನಡಿ ಮುಂದೆ ನಿಂತ. ರವಿ ಸ್ಟುಡ್, ರವಿ ನಿಂತ. ಸ್ಟುಡ್ ಅಂತಂದರೆ ನಿಲ್ಲೋದು, ಸ್ಟ್ಯಾಂಡ್ ಅಂದರೆ ನಿಂತ್ಕೊಳ್ಳೋದು, ಸ್ಟುಡ್ ಅಂದರೆ ನಿಂತ ಅಂದರೆ ಈಗಾಗಲೇ ನಿಲ್ಲೋ ಕೆಲಸ ಆಗಿದೆ, ಪಾಸ್ಟ್ ಟೆನ್ಸ್. ರವಿ ಸ್ಟುಡ್ ಎಲ್ಲಿ? ಇನ್ ಫ್ರಂಟ್ ಆಫ್ ದ ಮಿರರ್. ಮಿರರ್ ಅಂತಂದರೆ ಕನ್ನಡಿ. ಯಾವಾಗ? ಒಂದು ದಿನ. ರವಿ ಒಂದಿನ ಕನ್ನಡಿ ಮುಂದೆ ನಿಂತ. ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ, ರವಿ ಸ್ಟುಡ್ ಇನ್ ಫ್ರಂಟ್ ಆಫ್ ದ ಮಿರರ್ ಒನ್ ಡೇ. ನೌ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು. ನಾನೀಗ ನಿಮ್ಮ ಮುಂದೆ ನಿಂತಿದ್ದೀನಿ. ರೈಟ್? ನಿಂತಿದ್ದೆ ಅಂತ ಹೇಳಬೇಕಂದ್ರೆ ಐ ವಾಸ್ ಸ್ಟ್ಯಾಂಡಿಂಗ್. ನಿಂತೆ ಅಂತ ಹೇಳಬೇಕಂದ್ರೆ ಐ ಸ್ಟುಡ್ ಇನ್ ಫ್ರಂಟ್ ಆಫ್ ಯು. ದಟ್ಸ್ ಇಟ್. ವೆಲ್,
ಲೆಟ್ಸ್ ಗೋ ಟು ನೆಕ್ಸ್ಟ್ ಸೆಂಟೆನ್ಸ್. ಅವನಿಗೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಹೌದಲ್ವಾ? ಅವನಿಗೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಇದನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ಕಾಡ್ತಾ ಇತ್ತು ಅನ್ನೋದನ್ನು ಬಾದರಿಂಗ್ ಅಂತ ಹೇಳ್ಬೋದು, ರೈಟ್? ಪ್ರಶ್ನೆ ಅಂತ ಹೇಳೋಕ್ಕೆ ಕ್ವಶನ್, ರೈಟ್? ಎಲ್ಲೋದನ್ನು ಹೇಳಿದರೆ ಎ ಕ್ವಶನ್ ವಾಸ್ ಬಾದರಿಂಗ್ ಹಿಮ್. ಎ ಕ್ವಶನ್ ವಾಸ್ ಬಾದರಿಂಗ್ ಹಿಮ್. ಬಾದರಿಂಗ್ ಅಂತಂದರೆ ನೋವನ್ನು ಉಂಟು ಮಾಡ್ತಾ ಇತ್ತು, ಅಂದರೆ ಅವನನ್ನು ಕಾಡ್ತಾ ಇತ್ತು. ಬಾದರ್ ನೋವನ್ನುಂಟು ಮಾಡೋದು, ಕಾಡೋದು. ಏನು ಕಾಡ್ತಾ ಇತ್ತು? ಎ ಕ್ವಶನ್ ವಾಸ್ ಬಾದರಿಂಗ್ ಯಾರನ್ನು? ಅವನನ್ನು. ನನ್ನೊಂದು ಪ್ರಶ್ನೆ ಕಾಡ್ತಾ ಇದೆ ಅಂತ ಹೇಳಬೇಕಂದ್ರೆ ಯಾವ ಥರ ಹೇಳ್ತೀರಾ? ಎ ಕ್ವಶನ್ ವಾಸ್ ಅಲ್ಲ, ಕಾಡ್ತಾ ಇದೆ ಅಂತ ಹೇಳಬೇಕಂದ್ರೆ ಈಸ್ ಬಾದರಿಂಗ್ ಯಾರನ್ನು? ಮೀ. ಎ ಕ್ವಶನ್ ಈಸ್ ಬಾದರಿಂಗ್ ಮೀ. ಕಾಡ್ತಾ ಇತ್ತು ಅಂತ ಹೇಳಬೇಕಂದ್ರೆ ವಾಸ್ ಅಂತ ಹೇಳ್ತೀವಿ. ಅವನಿಗೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಎ ಕ್ವಶನ್ ವಾಸ್ ಬಾದರಿಂಗ್ ಹಿಮ್. ನೆಕ್ಸ್ಟ್ ಸೆಂಟೆನ್ಸ್. ಏನು ಅಂದ್ಕೊಳ್ತಾ ಇದ್ದ ಅವನು? ನಾನು ಹಲವು ವರ್ಷಗಳಿಂದ ಇಂಗ್ಲೀಷ್ ಕಲಿಬೇಕು ಅಂತ ಹೇಳ್ತಾ ಇದ್ದೇನೆ, ಆದರೆ ಇನ್ನೂ ಯಾಕೆ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ. ಸೊ ಇಲ್ಲಿ ತುಂಬ ಸೆಂಟೆನ್ಸಸ್ ಮಿಕ್ಸ್ ಆಗಿದ್ದಾವೆ, ಟ್ರೈ ಮಾಡ್ತಾ ಹೋಗಿ ಒನ್ ಬೈ ಒನ್. ನಾನು ಹಲವು ವರ್ಷಗಳಿಂದ ಇಂಗ್ಲೀಷ್ ಕಲಿಬೇಕು ಅಂತ ಹೇಳ್ಕೊಳ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ಸೇಯಿಂಗ್ ಫಾರ್ ಮೆನಿ ಇಯರ್ಸ್. ಯಾವುದಾದ್ರೂ ಒಂದು ಕೆಲಸ ಇಷ್ಟಕ್ಕೆ ಮುಂಚೆ ಶುರುವಾಗಿತ್ತು, ಈಗಲೂ ನಡೀತಾ ಇದೆ ಅಂತ ಹೇಳಬೇಕಂದ್ರೆ ಹ್ಯಾವ್ ಬೀನ್ ಅಂತ ಹೇಳ್ತೀವಿ. ಐ ಹ್ಯಾವ್ ಬೀನ್ ಟೀಚಿಂಗ್ ಯು ಇಂಗ್ಲೀಷ್, ರೈಟ್? ಐ ಹ್ಯಾವ್ ಬೀನ್ ಸೇಯಿಂಗ್ ಫಾರ್ ಮೆನಿ ಇಯರ್ಸ್. ಹೇಳ್ತಾ ಇದ್ದ ಏನಂತ? ದಟ್ ಐ ವಾಂಟ್ ಟು ಲರ್ನ್ ಇಂಗ್ಲೀಷ್. ಐ ವಾಂಟ್ ಟು ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಕಲಿಬೇಕು ಅಂತ ಹೇಳ್ಕೊಳ್ತಾ ಇದ್ದ. ಐ ವಾಂಟ್ ಟು ಲರ್ನ್ ಇಂಗ್ಲೀಷ್. ಇದನ್ನೇ ರಿಪೀಟೆಡ್ ಆಗಿ ಹೇಳ್ಕೊಳ್ತಾ ಇದ್ದ ಹಲವಾರು ವರ್ಷಗಳಿಂದ. ಬಟ್ ಆದರೆ ವೈ ಕಾಂಟ್ ಐ ಸ್ಪೀಕ್ ಇಟ್ ಇನ್ನೂ. ಇಟ್ ಅಂದರೆ ಇನ್ನೂ ಯಾಕೆ ನಾನು ಮಾತಾಡ್ತಾ ಇಲ್ಲ ಅಂತ ಅವನು ಯೋಚಿಸಿದ. ಹಿ ಥಾಟ್. ಅವನು ಯೋಚಿಸಿದ, ಹಿ ಥಾಟ್. ಈ ಸೆಂಟೆನ್ಸನ್ನು ನನ್ನ ಜೊತೆ ರಿಪೀಟ್ ಮಾಡ್ತೀರಾ? ಐ ಹ್ಯಾವ್ ಬೀನ್ ಸೇಯಿಂಗ್ ಫಾರ್ ಮೆನಿ ಇಯರ್ಸ್ ದಟ್ ಐ ವಾಂಟ್ ಟು ಲರ್ನ್ ಇಂಗ್ಲೀಷ್, ಬಟ್ ವೈ ಕಾಂಟ್ ಐ ಸ್ಪೀಕ್ ಇಟ್? ವೈ ಕಾಂಟ್ ಐ ಸ್ಪೀಕ್ ಇಟ್? He thought. Clear? Let's move to the next sentence. ಅವನಿಗೆ ದೊಡ್ಡ ಸಮಸ್ಯೆ ಇರಲಿಲ್ಲ, ಆದರೆ ಪ್ರತಿದಿನ ನಾಳೆಯಿಂದ ಆರಂಭಿಸ್ತೇನೆ ಅಂತ ಮುಂದೂಡ್ತಾ ಇದ್ದ. ಅವನಿಗೆ ಬೇರೆ ಯಾವ ಸಮಸ್ಯೆ ಇದ್ದಿಲ್ಲ. ಒಂದು ಸಮಸ್ಯೆ ಇತ್ತು, ಅದೇ ದೊಡ್ಡ ಸಮಸ್ಯೆ. ನಾಳೆ ಮಾಡೋಣ. ಸೊ ನಮ್ಮೆಲ್ಲರಿಗೆ ಸಾಕಷ್ಟು ಜನರಿಗೆ ಈ ಪೋಸ್ಟ್ಪೋನಿಂಗ್ ನೇಚರ್ ಅನ್ನೋದಿರುತ್ತೆ. ಆಮೇಲೆ ಮಾಡಿದ್ರಾಯಿತು, ನಾಳೆ ಮಾಡಿದ್ರಾಯಿತು. ಸಾಕಷ್ಟು ಜನ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದಾರೆ. ಕೋರ್ಸ್ ಬಗ್ಗೆ ಕೂಡ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ತೊಗೊಳ್ಳೋಣ, ಆಮೇಲೆ ತೊಗೊಳ್ಳೋಣ, ಹೇಗಿರುತ್ತೋ ಗೊತ್ತಿಲ್ಲ, ಮುಂದೆ ತೊಗೊಳ್ಳೋಣ, ಹೀಗೆ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇರ್ತೀವಿ. ನೀವು ಪೋಸ್ಟ್ಪೋನ್ ಮಾಡ್ತಾ ಇರೋದು ನಿಮ್ಮ ಸಕ್ಸಸ್ಸನ್ನು, ನೆನಪಿರಲಿ. ಎಸ್. ಸೊ ರವಿ ಕೂಡ ಅವನಿಗೆ ಯಾವುದೇ ದೊಡ್ಡ ಸಮಸ್ಯೆ ಇರಲಿಲ್ಲ. ದೊಡ್ಡ ಸಮಸ್ಯೆ ಅಂತ ಹೇಳಬೇಕಂದ್ರೆ ಮೇಜರ್ ಇಶ್ಯೂಸ್ ಅಂತ ಹೇಳ್ಬೋದು. ಯಾವುದೂ ಇರಲಿಲ್ಲ, ಆದರೆ ನಾಳೆಯಿಂದ ಆರಂಭಿಸ್ತೇನೆ ಅಂತ ಮುಂದೂಡೋದನ್ನು ಇಂಗ್ಲೀಷ್ನಲ್ಲಿ ಪೋಸ್ಟ್ಪೋನಿಂಗ್ ಅಂತ ಕರೀತಾರೆ. ಹಿ ಡಿಡೆಂಟ್ ಹ್ಯಾವ್ ಎನಿ ಮೇಜರ್ ಪ್ರಾಬ್ಲಮ್. ಯಾವುದೇ ದೊಡ್ಡ ಸಮಸ್ಯೆ ಇರಲಿಲ್ಲ. ಡಿಡೆಂಟ್ ಹ್ಯಾವ್ ಎನಿ ಮೇಜರ್ ಪ್ರಾಬ್ಲಮ್, ಬಟ್ ಹಿ ಕೆಪ್ಟ್ ಪೋಸ್ಟ್ಪೋನಿಂಗ್ ಇಟ್ ಬೈ ಸೇಯಿಂಗ್ ಐ ವಿಲ್ ಸ್ಟಾರ್ಟ್ ಇಟ್ ಟುಮಾರೋ. ಏನಂತ ಹೇಳ್ತಾ ಇದ್ದ? ಐ ವಿಲ್ ಸ್ಟಾರ್ಟ್ ಟುಮಾರೋ. ಅದೇ ಒಂದು ದೊಡ್ಡ ಮೇಜರ್ ಪ್ರಾಬ್ಲಮ್. ಅದು ಬಿಟ್ಟು ಬೇರೆ ಯಾವ ಮೇಜರ್ ಪ್ರಾಬ್ಲಮ್ ಅವನಿಗೆ ಇರಲಿಲ್ಲ. ಸೊ ನಾಳೆ ಮಾಡ್ತೀನಿ, ಐ ವಿಲ್ ಸ್ಟಾರ್ಟ್ ಇಟ್ ಟುಮಾರೋ ಅಂತ ಹೇಳ್ತಾ ಇದ್ದ. ನೆಕ್ಸ್ಟ್ ಏನಾಗುತ್ತೆ ಸ್ಟೋರಿಯಲ್ಲಿ ನಿಮಗೆ ಗೊತ್ತಿದೆ. ಒಂದು ದಿನ ಅವನ ಸ್ನೇಹಿತ ವಿದೇಶದ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾನೆ. ಕೆಲಸ ಎಲ್ಲಿ ಸಿಕ್ಕಿರುತ್ತೆ ಅವನಿಗೆ? ಒಂದು ಫಾರಿನ್ ಕಂಟ್ರಿಯಲ್ಲಿ ಅವನಿಗೆ ಜಾಬ್ ಆಗಿರುತ್ತೆ. ಅದನ್ನೇ ಅವನು ಹೇಳ್ತಾನೆ. ಯಾರಿಗೆ ಹೇಳ್ತಾರೆ? ರವಿಯ ಸ್ನೇಹಿತ ರವಿಗೆ ಹೇಳ್ತಾನೆ. ಎಸ್, ಹೇಳಿ. ಒನ್ ಡೇ ಹಿಸ್ ಫ್ರೆಂಡ್ ಸೆಡ್ ದಟ್. ಅವ್ರ ಫ್ರೆಂಡ್ ಏನಂತ ಹೇಳ್ತಾನೆ? ದಟ್ he had got a job in a foreign company. ಒಂದಿನ his friend said that he had got a job in a foreign company. ಫಾರಿನ್ ಕಂಪನಿಯಲ್ಲಿ ನನಗೆ ಜಾಬ್ ಆಗಿದೆ ಅಂತೇಳಿ ಅವರ ಫ್ರೆಂಡ್ ರವಿಗೆ ಹೇಳ್ತಾನೆ.
ನೆಕ್ಸ್ಟ್ ಏನಾಗುತ್ತೆ, ಅದನ್ನು ಕೇಳಿದ ರವಿ ಸಂತೋಷ ಪಡ್ತಾನೆ, ರೈಟ್. ಆದರೆ ತನ್ನ ಅವಕಾಶಗಳನ್ನು ನೆನೆದು ಸ್ವಲ್ಪ ಬೇಜಾರು ಪಟ್ಕೊಳ್ತಾನೆ, ಇಸಂಟ್ ಇಟ್. ಸೊ ಇದನ್ನು ಯಾವ ಥರ ಹೇಳ್ತಾರೆ ಇಂಗ್ಲೀಷ್ನಲ್ಲಿ? ಸೊ ಇಲ್ಲಿ 2 ಸೆಂಟೆನ್ಸ್ ಇದ್ದಾವೆ. ಸಂತೋಷಪಟ್ಟ ಅನ್ನೋದನ್ನು ಈಸಿಯಾಗಿ ಹೇಳ್ತೀರಲ್ವಾ? ಹ್ಯಾಪಿ, ರೈಟ್. ರವಿ ಫೆಲ್ಟ್ ಹ್ಯಾಪಿ. ರವಿ ಫೆಲ್ಟ್ ಹ್ಯಾಪಿ. ರವಿಗೇನೋ ಸಂತೋಷ ಆಗುತ್ತೆ. ರವಿ ಫೆಲ್ಟ್ ಹ್ಯಾಪಿ. ಹಿ ಫೆಲ್ಟ್ ಹ್ಯಾಪಿ. ಯಾವಾಗ? ವ್ಯಾನ್ ಹಿ ಹರ್ಡ್ ದಟ್. ಯಾವಾಗ ಅದನ್ನು ಕೇಳ್ತಾನೋ ರವಿಗೆ ಸಂತೋಷ ಆಗುತ್ತೆ. ಬಟ್ ಆದರೆ ಹಿ ಆಲ್ಸೋ ಫೆಲ್ಟ್, ಅವನಿಗೆ ಇನ್ನೊಂದು ಫೀಲು ಆಗುತ್ತೆ. ಹಿ ಆಲ್ಸೋ ಫೆಲ್ಟ್ ಎ ಲಿಟಲ್ ಸ್ಯಾಡ್ ವೆನ್ ಹಿ ಥಾಟ್ ಅಬೌಟ್ ಹಿಸ್ ಓನ್ ಅಪಾರ್ಚುನಿಟೀಸ್. ಅವನ ತನ್ನ ಸ್ವಂತ ಅಪಾರ್ಚುನಿಟೀಸ್ ಬಗ್ಗೆ ಥಿಂಕ್ ಮಾಡಿದಾಗ ಅವನಿಗೆ ಬೇಸರನೂ ಆಗುತ್ತೆ. ನೆಕ್ಸ್ಟಲ್ಲೇ ಸ್ಟೋರಿಯ ಟರ್ನಿಂಗ್ ಪಾಯಿಂಟ್ ಇದೆ. ಏನಂತ ಡಿಸೈಡ್ ಮಾಡ್ತಾನೆ ಅವತ್ತಿನ ದಿನ ರಾತ್ರಿ? ಆ ರಾತ್ರಿ ಅವನು ತನ್ನ ಜೀವನವನ್ನು ಬದಲಾಯಿಸಬೇಕು ಅಂತ ನಿರ್ಧಾರ ಮಾಡ್ತಾನೆ. ಯಾವ ಥರ ಹೇಳ್ತೀರಾ ಇಂಗ್ಲೀಷಲ್ಲಿ ದಿನ? ದಟ್ ನೈಟ್, ಅವತ್ತಿನ ರಾತ್ರಿ, ಹಿ ಡಿಸೈಡೆಡ್, ಅವನು ನಿರ್ಧಾರ ಮಾಡ್ದ. ಏನಂತ? ಟು ಚೇಂಜ್ ಹಿಸ್ ಲೈಫ್. ದಟ್ ನೈಟ್ ಹಿ ಡಿಸೈಡೆಡ್ ಟು ಚೇಂಜ್ ಹಿಸ್ ಲೈಫ್. ಯಾರು? ರವಿ. ಆಮೇಲೆ ಏನಾಗುತ್ತೆ ನೋಡೋಣ. ಪ್ರತಿದಿನ ಕೇವಲ 10 ನಿಮಿಷ ಇಂಗ್ಲೀಷ್ ಅಭ್ಯಾಸ ಮಾಡಲು ಆರಂಭಿಸ್ತಾನೆ. ಕೇವಲ ಡೆಸಿಷನ್ ಅಷ್ಟೇ ತಗೊಳ್ಳೋದಿಲ್ಲ, ವರ್ಕೌಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ದಿನಕ್ಕೆ 10 ನಿಮಿಷಗಳಾದರೂ ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಸೊ ಪ್ರತಿದಿನ 10 ನಿಮಿಷ ಇಂಗ್ಲೀಷ್ ಅಭ್ಯಾಸ ಮಾಡಲು ನಿರ್ಧಾರ ಮಾಡಿದ. ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀರಾ? He started practicing English. ಎಷ್ಟೊತ್ತು? For 10 minutes. ಯಾವಾಗ? Every day. He started practicing English for just 10 minutes every day. ಇಲ್ಲಿ ನೋಡಿ, ಅವನು ಶುರು ಮಾಡ್ದ. He started ಏನನ್ನು? ಪ್ರಾಕ್ಟೀಸ್ ಮಾಡೋದನ್ನು, ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡೋದನ್ನು ಅವನು ಶುರು ಮಾಡ್ದ. ಸೊ ಇಲ್ಲಿ ಸಬ್ಜೆಕ್ಟು. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ದ. V2 ಪ್ಲಸ್ VING ಪ್ಲಸ್ ಆಬ್ಜೆಕ್ಟ್. ಇದು ಈ ಸೆಂಟೆನ್ಸ್ನ ಸ್ಟ್ರಕ್ಚರ್. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಹೇಳಲಿಕ್ಕೆ ಈ ಒಂದು ಸ್ಟ್ರಕ್ಚರನ್ನು ಬಳಸ್ತಾರೆ. ನಾನು ಇಂಗ್ಲೀಷನ್ನು ಟೀಚ್ ಮಾಡೋದನ್ನು ಶುರು ಮಾಡಿದೆ. ಐ ಸ್ಟಾರ್ಟೆಡ್. ಯಾರು ಸ್ಟಾರ್ಟ್ ಮಾಡಿದರು? ನಾನಲ್ವಾ? ಐ ಸ್ಟಾರ್ಟೆಡ್ ಏನು ಮಾಡಿದೆ? ಟೀಚಿಂಗ್. ಏನು? ಇಂಗ್ಲೀಷ್. ಐ ಸ್ಟಾರ್ಟೆಡ್ ಟೀಚಿಂಗ್ ಇಂಗ್ಲೀಷ್. ಆಕೆ ಅಡುಗೆ ಮಾಡೋದನ್ನು ಶುರು ಮಾಡಿದ್ಲು. ಶೀ ಸ್ಟಾರ್ಟೆಡ್ ಕುಕಿಂಗ್. ಹೀಗೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದರು ಅಂತ ಹೇಳಲಿಕ್ಕೆ ಈ ಒಂದು ಸ್ಟ್ರಕ್ಚರನ್ನು ಬಳಸ್ತಾರೆ, ರೈಟ್. ಸೊ ಇದ್ರ ಬಗ್ಗೆ ನಾವು ಮತ್ತೆ ಡಿಸ್ಕಸ್ ಮಾಡೋಣ. ಲೆಟ್ಸ್ ಮೂವ್ ಆನ್. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ 1 ತಿಂಗಳ ನಂತರ ಅವನು ಆತ್ಮವಿಶ್ವಾಸದಿಂದ ಚಿಕ್ಕ ಚಿಕ್ಕ ಇಂಗ್ಲೀಷ್ ವಾಕ್ಯಗಳನ್ನು ಮಾತಾಡಲಿಕ್ಕೆ ಶುರು ಮಾಡ್ತಾನೆ ವಿತ್ ಕಾನ್ಫಿಡೆನ್ಸ್. ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಬೇಕಾಗಿರೋದು ಗ್ರಾಮರ್, ವೊಕ್ಯಾಬ್ಯುಲರಿ, ಆ್ಯಕ್ಸೆಂಟ್ ಎಲ್ಲ ಬೇಕು ಅಂತೇಳಿ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಮೊದಲು ಬೇಕಾಗಿರೋದು ಕಾನ್ಫಿಡೆನ್ಸ್. ಅದಿದ್ದರೆ ಸಾಕು, ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್. ಎಸ್. ಯಾವ ಥರ ಹೇಳಬೇಕು ಇಂಗ್ಲೀಷಲ್ಲಿ ಇದನ್ನು? ಆಫ್ಟರ್ ಅ ಮಂತ್, 1 ತಿಂಗಳ ನಂತರ, ಹೀ ಸ್ಟಾರ್ಟೆಡ್ ಸ್ಪೀಕಿಂಗ್. ನೋಡಿ, ಅವನು ಮಾತಾಡಲಿಕ್ಕೆ ಶುರು ಮಾಡ್ದ. ಏನನ್ನು? ಹೀ ಸ್ಟಾರ್ಟೆಡ್ ಸ್ಪೀಕಿಂಗ್ ಸ್ಮಾಲ್ ಇಂಗ್ಲೀಷ್ ಸೆಂಟೆನ್ಸಸ್. ದಟ್ಸ್ ಇಂಪಾರ್ಟೆಂಟ್. ಕಾನ್ಫಿಡೆಂಟಾಗಿ ಚಿಕ್ಕ ಪುಟ್ಟ ವಾಕ್ಯಗಳನ್ನು ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ಅಂದರೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಸರ್ ಈ ಕಾನ್ಫಿಡೆನ್ಸ್ ಇರೋದಿಲ್ಲ, ಯಾವ ಥರ ಬರುತ್ತೆ ಅಂತೇಳಿ. ಡಿಯರ್ ಫ್ರೆಂಡ್ಸ್, ಕಾನ್ಫಿಡೆನ್ಸ್ ಕಮ್ಸ್ ಫ್ರಮ್ ರೆಗ್ಯುಲರ್ ಪ್ರಾಕ್ಟೀಸ್. ನಾವು ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಬರುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಬರುತ್ತೆ. ನಮ್ಮ ವಿಡಿಯೋಗಳನ್ನು ಫಾಲೋ ಆಗ್ತಾ ದಿನಾಲೂ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಹೇಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ನೀವೇ ರಿಯಲೈಸ್ ಆಗ್ತೀರಾ. ಲೆಟ್ಸ್ ಗೋ.
ದಿಸ್ ಈಸ್ ದ ಲಾಸ್ಟ್ ಸೆಂಟೆನ್ಸ್. ಆಗ ಅವನಿಗೆ ಅರ್ಥ ಆಯಿತು, ಯಶಸ್ಸು ದೊಡ್ಡ ಬದಲಾವಣೆಗಳಿಂದ ಅಲ್ಲ, ಪ್ರತಿದಿನದ ಸಣ್ಣ ಪ್ರಯತ್ನಗಳಿಂದ ಬರುತ್ತೆ ಅಂತ. ಸಡನ್ನಾಗಿ ನಮಗೆ ಸಕ್ಸಸ್ ಬರೋದಿಲ್ಲ. ನಾವು ದಿನಾಲೂ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು, ಪ್ರಾಕ್ಟೀಸನ್ನು ಹ್ಯಾಬಿಚುವಲ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋದರೆ ದೊಡ್ಡ ಸಕ್ಸಸ್ ಖಂಡಿತ ಬರುತ್ತೆ. ಯಾವ ಥರ ಹೇಳಬೇಕು ಇಂಗ್ಲೀಷಲ್ಲಿ ಇದನ್ನು? ದೆನ್ ಹಿ ಅಂಡರ್ಸ್ಟುಡ್ ದಟ್ ಸಕ್ಸಸ್ ಕಮ್ಸ್ ನಾಟ್ ಫ್ರಮ್ ಬಿಗ್ ಚೇಂಜಸ್, ದೊಡ್ಡ ಬದಲಾವಣೆಗಳಿಂದ ಅಲ್ಲ, ಆದರೆ ದ ಸಕ್ಸಸ್ ಕಮ್ಸ್ ಫ್ರಮ್ ಸ್ಮಾಲ್ ಡೈಲಿ efforts. I want you to repeat this sentence. ನನ್ನ ಜೊತೆ ಇದನ್ನು ರಿಪೀಟ್ ಮಾಡಿ. Then he understood that success comes not from big changes but from small daily efforts. That's the story of Ravi. ಈ ರವಿಯ ಸ್ಟೋರಿಯಲ್ಲಿ ಹೇಳಿರೋ ಹಾಗೆ ಒಂದು ಡಿಸಿಷನನ್ನು ಇವತ್ತೇ ಮಾಡಿ. ದಿನಕ್ಕೆ 10 ನಿಮಿಷ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿ. ಯಾವುದನ್ನು ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಚಿಂತೆ ಬೇಡ. ಇವತ್ತಿನ ಈ ಕ್ಲಾಸಲ್ಲಿ ಒಂದು ಸಣ್ಣ ಸ್ಟ್ರಕ್ಚರನ್ನು ಇಟ್ಕೊಳ್ಳಿ, ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮತ್ತೆ ಕ್ಲಾರಿಟಿ ಸಿಗ್ತಾ ಇಲ್ವಾ? ಡೋಂಟ್ ವರಿ, ಐ ಆಮ್ ಹಿಯರ್ ಟು ಹೆಲ್ಪ್ ಯು. ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಇವತ್ತಿನ ಈ ಸ್ಟೋರಿಯಲ್ಲಿ ಈ ಸ್ಟ್ರಕ್ಚರನ್ನು ಇಟ್ಕೊಳ್ಳಿ. ಈ ಸ್ಟಾರ್ಟರ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಇದೆಯಲ್ಲ, ಅದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸೊ ಸಬ್ಜೆಕ್ಟ್ ಸ್ಟಾರ್ಟೆಡ್ ಪ್ಲಸ್ VING, ದಿಸ್ ಈಸ್ ದ ಸ್ಟ್ರಕ್ಚರ್. ಈ ಒಂದು ಸ್ಟ್ರಕ್ಚರನ್ನು ಇಲ್ಲಿ ಬಳಕೆ ಮಾಡ್ತಾರೆ. ಯಾರಾದರೂ ಒಂದು ಕೆಲಸವನ್ನು ಪ್ರಾರಂಭಿಸಿದ್ರು ಅಂತ ಹೇಳಲಿಕ್ಕೆ ಈ ಒಂದು ಸ್ಟ್ರಕ್ಚರನ್ನು ಬಳಸ್ತಾರೆ. ಎಕ್ಸಾಂಪಲ್, ಹಿ ಸ್ಟಾರ್ಟೆಡ್ ರೀಡಿಂಗ್ ಎ ಬುಕ್. ಅವನು ಪುಸ್ತಕ ಓದೋದನ್ನು ಪ್ರಾರಂಭಿಸಿದ. ಹಿ ಸ್ಟಾರ್ಟೆಡ್ ರೀಡಿಂಗ್ ಅ ಬುಕ್, ರೈಟ್? ಅವಳು ಹಾಡುವುದನ್ನು ಪ್ರಾರಂಭಿಸಿದ್ಲು. ಏನನ್ನು ಪ್ರಾರಂಭಿಸಿದ್ಲು? ಹಾಡೋದನ್ನು ಪ್ರಾರಂಭಿಸಿದ್ಲು. ಅವಳು ಅಂತ ಹೇಳಕ್ಕೆ ಶಿ ಸ್ಟಾರ್ಟೆಡ್ ಸಿಂಗಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ನೀವೇ ಹೇಳಿ. ಅವರು ಕೆಲಸ ಮಾಡಲು ಪ್ರಾರಂಭಿಸಿದರು. ದೇ ಸ್ಟಾರ್ಟೆಡ್ ವರ್ಕಿಂಗ್. ನೆನ್ಪಿಡಿ, ಇಲ್ಲಿ VING ಅಂದರೆ ಇದೇನೆ, ವರ್ಬ್ ಜೊತೆ ING ಫಾರ್ಮನ್ನು ಸೇರಿಸ್ತಾ ಹೋಗೋದು. ದಿಸ್ ಈಸ್ ದ ಸ್ಟ್ರಕ್ಚರ್ VING. ನಾವು ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ. ವಿ ಸ್ಟಾರ್ಟೆಡ್ ಅಟೆಂಡಿಂಗ್ ದ ಕ್ಲಾಸ್. ಮಗು ಅಳುವುದನ್ನು ಪ್ರಾರಂಭಿಸಿತು. ದ ಬೇಬಿ ಸ್ಟಾರ್ಟೆಡ್ ಕ್ರೈಯಿಂಗ್. ಅವನು ಬೇಗ ಓಡೋದನ್ನು ಪ್ರಾರಂಭಿಸಿದ. ಈ ಸ್ಟಾರ್ಟೆಡ್ ರನ್ನಿಂಗ್, ಬೇಗ ಅಂತ ಹೇಳಲಿಕ್ಕೆ ಅರ್ಲಿ ಅಂತ ಹೇಳ್ತೀವಿ. ಈ ಸ್ಟಾರ್ಟೆಡ್ ರನ್ನಿಂಗ್ ಅರ್ಲಿ. ಅವಳು ಚಿತ್ರ ಬಿಡಿಸೋದನ್ನು ಪ್ರಾರಂಭಿಸಿದ್ಲು. ಶಿ ಸ್ಟಾರ್ಟೆಡ್ ಡ್ರಾಯಿಂಗ್ ಅ ಪಿಕ್ಚರ್. ಅವರು ಸಿನಿಮಾ ನೋಡೋದನ್ನು ಪ್ರಾರಂಭಿಸಿದರು. ದೇ ಸ್ಟಾರ್ಟೆಡ್ ವಾಚಿಂಗ್ ಅ ಮೂವಿ. ನಾನು ಪತ್ರ ಬರೆಯೋದನ್ನು ಪ್ರಾರಂಭಿಸಿದೆ. ಐ ಸ್ಟಾರ್ಟೆಡ್ ರೈಟಿಂಗ್ ಅ ಲೆಟರ್, ರೈಟ್? ನಾವು ಟೀಚರ್ ಮಾತನ್ನು ಕೇಳುವುದನ್ನು ಪ್ರಾರಂಭಿಸಿದ್ವಿ. ಇಲ್ಲಿವರೆಗೂ ಟೀಚರ್ ಹೇಳೋದನ್ನು ಕೇಳ್ತಾ ಇರಲಿಲ್ಲ. ಈಗಲಿಂದ ಟೀಚರ್ ಹೇಳೋ ಮಾತುಗಳನ್ನು ಕೇಳೋಕ್ಕೆ ಪ್ರಾರಂಭಿಸಿದ್ವಿ. ಯಾವ ಥರ ಹೇಳ್ತೀರಾ? ನಾವು ಅಂತ ಹೇಳಕ್ಕೆ ವಿ ಸ್ಟಾರ್ಟೆಡ್ ಲಿಸನಿಂಗ್ ಟು ದ ಟೀಚರ್. ಅವನು ಹೊಸ ಕೆಲಸ ಮಾಡೋದನ್ನು ಪ್ರಾರಂಭಿಸಿದ. ದಿಸ್ ಈಸ್ ಯುವರ್ ಟಾಸ್ಕ್. ಈ ಸೆಂಟೆನ್ಸನ್ನು ಎಲ್ಲ ಸೆಂಟೆನ್ಸ್ ಥರನೇ ಒಂದು ಸೆಂಟೆನ್ಸ್ ಇದೇ ಸ್ಟ್ರಕ್ಚರಲ್ಲಿದೆ. ಇದನ್ನು ಇಂಗ್ಲೀಷಲ್ಲಿ ಕಾಮೆಂಟ್ ಮಾಡಿ. ದಟ್ಸ್ ದ ಟಾಸ್ಕ್ ಆಫ್ ದ ಡೇ ಫಾರ್ ಯು. ಐ ಹೋಪ್ ರವಿಯ ಈ ಸ್ಟೋರಿ ಒಂದು ಇನ್ಸ್ಪಿರೇಷನ್ ಜೊತೆ ಇಂಗ್ಲೀಷ್ ಪಾಠನೂ ಕೂಡ ಕಲಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ, ಏನಾದರೂ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಅಂತ ಅನಿಸಿದರೆ ಮಾತ್ರ ಲೈಕನ್ನು ಮಾಡಿ. ಜೊತೆಗೆ ಇಂಗ್ಲೀಷನ್ನು ಕಲಿಬೇಕು ಅಂತಕ್ಕಂತಹ ನಿಮ್ಮ ಫ್ರೆಂಡ್ಸ್ಗೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲದಕ್ಕಿಂತ ಮೊದಲು ಆನ್ಸರನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.